ನಮಸ್ಕಾರ ಸ್ನೇಹಿತರೆ, ಲೈಫ್ ಬಿಟ್ಸ್ ಬೈ ಅನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸಂಕ್ರಾಂತಿ ಅಂದರೆ ಕೇವಲ ಒಂದು ಹಬ್ಬ ಅಲ್ಲ. ಸಂಕ್ರಾಂತಿ ಅಂದರೆ ಸಂಭ್ರಮ, ಸಂಕ್ರಾಂತಿ ಅಂದರೆ ಶಕ್ತಿ, ಸಂಕ್ರಾಂತಿ ಅಂದರೆ ಒಂದು ಪಾಸಿಟಿವಿಟಿ. ಈ ದಿನ ಸೂರ್ಯದೇವರು ಉತ್ತರಾಯಣಕ್ಕೆ ಪ್ರವೇಶ ಮಾಡ್ತಾನೆ. ಕತ್ತಲೆಲ್ಲ ಮುಗಿದು ಬೆಳಗಿನ ಕಡೆಗೆ ಅಂತ ಒಂದು ನಂಬಿಕೆ ಇದೆ. ಸಂಕ್ರಾಂತಿ ಅಂದರೆ ಕೇವಲ ಒಂದು ದಿನದ ಹಬ್ಬ ಅಲ್ಲ, ಇದು ಪ್ರಕೃತಿಯ ಜೊತೆಗೆ ನಮ್ಮ ಸಂಬಂಧವನ್ನು ನೆನಪಿಸುವ ದಿನ. ಸಂಕ್ರಾಂತಿ ಬರ್ತಿದ್ದಂಗೆ ಮನೆ ಸ್ವಚ್ಛ, ರಂಗೋಲಿ ರೆಡಿ, ತೋರಣ ಕಟ್ಟೋದು, ಸಿಹಿ ಪೊಂಗಲ್ ಸುವಾಸನೆ ಇದೆಲ್ಲ ಮಾಮೂಲಿ. ಅದರ ಜೊತೆಗೆ ಆಫೀಸ್ ಟೆನ್ಷನ್ ಇಲ್ಲದೆ ಎಳ್ಳು ಬೆಲ್ಲ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಎಳ್ಳು ಬೆಲ್ಲ ತಿಂದು ಒಳ್ಳೆಯದನ್ನೇ ಮಾತಾಡು ಅಂತ ಹೇಳ್ತಾರೆ. ಅದೊಂದು ಚಿಕ್ಕ ವಾಕ್ಯನೇ ಆಗಿರ್ಬೋದು, ಆದರೆ ದೊಡ್ಡ ಜೀವನದ ಪಾಠ. ಜೀವನದಲ್ಲಿ ಸಿಹಿ ಇರುತ್ತೆ, ಕಹಿ ಇರುತ್ತೆ, ಆದರೆ ಯಾವಾಗಲೂ ಒಳ್ಳೆಯ ಮಾತು, ಒಳ್ಳೆಯ ಮನಸ್ಸು ಇಟ್ಕೋಬೇಕು ಅಂತ ಎಳ್ಳು ಬೆಲ್ಲ ತಿಂದು ಒಳ್ಳೆಯದನ್ನು ಮಾತಾಡು ಅಂತ ದೊಡ್ಡವರು ಹೇಳಿದ್ದಾರೆ. ಸೂರ್ಯದೇವನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡೋದರಿಂದ ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತೆ. ಇದು ರೈತರ ಹಬ್ಬವೂ ಹೌದು. ಒಂದು ವರ್ಷವಿಡೀ ಬೆಳೆ ಬೆಳೆದು ಭೂಮಿಗೆ ಧನ್ಯವಾದ ಹೇಳುವ ದಿನ ಇದು. ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರ ಮನೆಯಲ್ಲೂ ಒಂದೇ ಥರ ಮಾಡ್ತಾರೆ ಅಂತ ಅಂದ್ಕೊತೀನಿ. ಇಲ್ಲಿ ನಮ್ಮ ಮನೇಲಿ ನಾವು ಏನು ಮಾಡ್ತೀವಿ ಅಂದರೆ ಕಬ್ಬು, ಗೆಣಸು, ಕಡಲೆಕಾಯಿ, ಅವರೆಕಾಯಿ, ಸಿಹಿ ಪೊಂಗಲ್ಲು, ಆಮೇಲೆ ಒಂದೆರಡು ಥರ ಪಲ್ಯ, ಹಾಗೆ ಸೊಪ್ಪಿನ ಸಾರು, ಇದಿಷ್ಟು ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡ್ತೀವಿ. ಹಬ್ಬ ಅಂದಮೇಲೆ ರಂಗೋಲಿ ವಿಶೇಷ ಇದ್ದೇ ಇರುತ್ತೆ. ಇದು ಸಂಕ್ರಾಂತಿ ಆಗಿರೋದ್ರಿಂದ ಪೊಂಗಲ್ದೊಂದು ಚಿತ್ರ ಬಿಡಿಸ್ದೆ. ಮನೆ ಹೊಸ್ಲೆಲ್ಲ ಸ್ವಚ್ಛ ಮಾಡಿಕೊಂಡು ಅರಿಶಿನ ಕುಂಕುಮ ಇಟ್ಟು, ಆಮೇಲೆ ಹೊಸ್ಲು ಮೇಲೆ ರಂಗೋಲಿ ಹಾಕಿ, ಮನೆ ಮುಂದೆ ರಂಗೋಲಿ ಹಾಕಿ, ಮತ್ತು ತುಳಸಿ ಗಿಡದ ಮುಂದೆ ಒಂದು ಸಣ್ಣ ರಂಗೋಲಿ ಹಾಕ್ಕೊಂಡು ಕೆಮ್ಮಣ್ಣೆಲ್ಲ ಇಟ್ಟು ಅಲಂಕಾರ ಮಾಡ್ಕೊಂಡ್ವಿ. ಆಮೇಲೆ ದೇವರಿಗೆಲ್ಲ ನೈವೇದ್ಯ ಇಟ್ಟು ಪೂಜೆ ಮಾಡಿ ಅಂತೂ ಇಂತೂ ಹಬ್ಬ ಮುಗೀತಲ್ಲ ಅಂತ ಅಂದ್ಕೊಂಡ್ವಿ. ನಿಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಲೈಫ್ ಬಿಟ್ಸ್ ಬೈ ಅನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.